ಹಾಯ್ ಫ್ರೆಂಡ್ಸ್, ನಾವು ಹೀಗೆ ದೊಡ್ಡಗೇರಿ ಚಾಮುಂಡಿ ಅಮ್ಮ ತಾಯಿಗೆ ಬಂದಿದ್ದೆವು. ನೋಡಿ, ಒಳ್ಳೆಯ ದರ್ಶನ ಮಾಡ್ತಾ ಇದ್ದೆವು. ಈ ನಮ್ಮ ದೇವಿಗೆ ಒಂದು ದರ್ಶನ ಮಾಡೋಕ್ಕೆ ಸ್ವಾಗತ ಕೋರಿದೆವು. ಈ ಮಾತೆ ಜಗನ್ಮಾತೆ ದೇವಿಯಲ್ಲಿ ದೊಡ್ಡಗೇರಿ ಅಮ್ಮ ತಾಯಿ ಜಗನ್ಮಾತೆಗೆ ನೋಡಿ, ಜನ ಒಳ್ಳೆ ಕಂಟೆಂಟು ಕೊಡ್ತಾ ಇದ್ದೇವೆ. ಇಲ್ಲೇ ಜಗದ್ಗುರುವಿನ ಒಂದು ಸನ್ನಿಧಿಗೆ ಬಂದು ಹೋಗ್ತಾ ಇದ್ದೀವಿ. ನಾವೆಲ್ಲರೂ ನೋಡಿ ಒಂದು ಮಾತಿನ ಭಕ್ತಿಯನ್ನು ನೋಡುವುದರಿಂದ ಒಳ್ಳೆಯ ಒಂದು ದೇವಸ್ಥಾನದ ಕೇಳುವ ಒಂದು ಅವಕಾಶ ಇದೆ. ನೋಡಿ, ಜಗನ್ಮಾತೆ ದರ್ಶನ ಮಾಡಿ ಪಾವನರಾಗಿ ನೀತರಾಗಿ. ಶ್ರೀ ಮಾತೆ ಜಗನ್ಮಾತಾ ದೇವಿ ಗೌಡಗೇರಿ ಚಾಮುಂಡೇಶ್ವರಿ, ಜಗನ್ಮಾತಾ ದೇವಿ ಚಾಮುಂಡೇಶ್ವರಿ ಅಮ್ಮ ದೇವಿಯ ದರ್ಶನಕ್ಕೆ ನಾವು ಆಗಮಿಸಿದೆವು. ಇಲ್ಲಿ ಬಹಳ ಸತ್ಯದಂತ ನಾನು ಹೇಳ್ಬೋದು. ಹೆಂಗಂದರೆ, ಇವತ್ತಿನ ಒಂದು ವಿಷಯದಲ್ಲಿ ನೋಡಬೇಕಾದ್ರೆ ಬಸಪ್ಪನ ಒಂದು ಚರಿತ್ರೆ ಬಹಳ ಖುಷಿಯಾಗಿದೆ ನನಗೆ. ಬಸಪ್ಪನ ದರ್ಶನ, ಅಮ್ಮ ದೇವಿಯ ಚಾಮುಂಡೇಶ್ವರಿ ದರ್ಶನ, ಇಲ್ಲಿ ಹರಕೆ ಹೊತ್ತು ತೆಂಗಿನಕಾಯಿ ಕಟ್ಟಿದ ಒಂದು ಮಹತ್ವವಾದ ವಿಷಯ. ನಮ್ಮ ಮನಸ್ಸಿನಲ್ಲಿ ಏನಾದರೂ ಹರಕೆ ಮನಸ್ಸಿನಲ್ಲಿ ಅಂದುಕೊಂಡು ತೆಂಗಿನಕಾಯಿ 7 ವಾರ ಕಟ್ಟಿದ್ದರೆ ಏನು ಆಗಬೇಕಾಗಿದೆ ಅದನ್ನು ಆಗುವ ಸಾಧ್ಯತೆ ಇದೆ. ಎಲ್ಲರಿಗೂ ಆಗಿದೆ, ಎಲ್ಲರಿಗೂ ಒಳ್ಳೆಯದಾಗಿದೆ. ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ದರ್ಶನಕ್ಕೆ. ಹರಕೆ ಹೊತ್ತು ತೆಂಗಿನಕಾಯಿ ಕಟ್ಟಿದ್ದೀನಿ. ಶ್ರೀ ದೇವಿ ಮತ್ತು ಬಸಪ್ಪನ ಒಂದು ಆಶೀರ್ವಾದ ಬಹಳ ಮುಖ್ಯವಾದ ಒಂದು ವಿಷಯ ಇದೆ ಇಲ್ಲಿ. ನೋಡಿ, ಬಸಪ್ಪನ ಕೆಳಗಡೆ ಕೂತ್ಕೊಂಡು ಸ್ನಾನ ಮಾಡೋದು, ತೀರ್ಥ ನೀರ, ಒಳ್ಳೆಯ ಒಂದು ಸಂಸ್ಕೃತಿ, ಒಂದು ಸತ್ಯವಾದ ಇಲ್ಲಿ ದೇವರ ಒಂದು ಆಟ, ದೇವಿಯ ಆಟ ಬಹಳ ಖುಷಿ, ಮನಸ್ಸಿಗೆ ಶಾಂತಿ, ನೆಮ್ಮದಿ. ಆದಷ್ಟು ಮಟ್ಟಿಗೆ ಜನಸಾಗರ ಭಾಳಷ್ಟು ಬರ್ತಾಯಿದ್ದಾರೆ. ಯಾಕೆ ಬರ್ತಾರಂದರೆ, ಅವರಿಗೆಲ್ಲರಿಗೂ ಒಳ್ಳೆಯದಾಗ್ಯದಂತೆ ಬರ್ತಾಯಿದ್ದಾರೆ. ನನಗೂ ಒಳ್ಳೆಯದಾಗ್ಯದಂಥೇಳಿ ನಾನು ಹೋಗ್ತಾಯಿದ್ದೀನಿ. ಆದರೆ ಒಂದು ಮೇನು ಮಹತ್ವ ಅಂದರೆ ಭಕ್ತಿ, ಮೇನು ಮುಖ್ಯವಾದ ಒಂದು ಭಕ್ತಿ ವಿಶ್ವಾಸ, ಭಕ್ತಿ ಶ್ರದ್ಧಾ ಭಕ್ತಿ ಮೇನು ಒಂದು ಇಲ್ಲಿ. ಹೆಂಗಂದರೆ, ಭಾಳಷ್ಟು ಖುಷಿಲೇ ಹೋಗಿ ದರ್ಶನ ಮಾಡಿ ತೆಂಗಿನಕಾಯಿ ಕಟ್ಟಿ ನಮ್ಮ ಮನಸ್ಸಿನಲ್ಲಿ ಏನು ಅಂದುಕೊಂಡು ಇದೇ ಆಗುವ ಸಾಧ್ಯತೆ ಇದೆ, ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ತಾವೆಲ್ಲರೂ ಬನ್ನಿ ದರ್ಶನಕ್ಕೆ, ನೋಡೋಣ. ಭಾಳಷ್ಟು ಖುಷಿ ಇದೆ ಇಲ್ಲಿ, ಸಂತೋಷ ಇದೆ. ಮತ್ತು ಮಹಾಪ್ರಸಾದ ಹೋಗುವ ಟೈಮಿಗೆ ಲಾಸ್ಟ್ ಮಹಾಪ್ರಸಾದ ಸಿಗುತ್ತದೆ. ಊಟ ಮಾಡಿಕೊಂಡು ಹೋಗಿ. ಸತ್ಯವಾದ ಒಂದು ಇಲ್ಲಿ ದೇವಿಯ ದರ್ಶನ ಮಾಡೋಕ್ಕೆ ಪುಣ್ಯ ಭಾಗ್ಯ ಬೇಕು. ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಹರಕೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಈ ವಿಡಿಯೋ ನೋಡಿದ್ದಕ್ಕೆ ಇಷ್ಟಪಡ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.